ಇವತ್ತು ನಾವು ಉಚ್ಚಿಲ ಕೈರಂಪರಿ ಪಂಡಿನವರು ಬಲೆಯನ್ನು ಜೋಡಣೆ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಈ ವರ್ಷದ ನಾಡದೋಣಿಯನ್ನು ಶುರು ಮಾಡುವ ಹಂತದಲ್ಲಿದ್ದೇವೆ ನಾವೀಗ. ಇವತ್ತು ನಾವು 30 ಜನ ಸೇರಿ ಬಲೆಯನ್ನು ಜೋಡಣೆ ದಾರ ಅಂತ ಕರೀತಾರೆ ಇದಕ್ಕೆ. ಈಗ ಋತು ಎಲ್ಲ ತುಂಬ ಕೆಟ್ಟದಾಗಿ ಉಂಟು. ಈಗ ಮಳೆಯೆಲ್ಲ ಕಡಿಮೆ ಆದರೆ ನಾವು ಕಡಲಿಗೆ ಇಳಿಯುವ ಸಾಧ್ಯತೆ ಉಂಟು. ಈ ಮಳೆಗಾಲದ ನಾಡದೋಣಿ ತುಂಬ ಕಡಿಮೆ ಆಗಿದೆ ಈ ಸಲ, ತುಂಬ ನಶಿಸುವುದ ಇದುಂಟು. ನಮಗೆ ದಿನ ಕೂಡ ಕಡಿಮೆ ಉಂಟು ಇದರಲ್ಲಿ ದುಡಿಲಿಕ್ಕೆ, ತುಂಬ ಕಡಿಮೆ ಉಂಟು. ಆದ್ದರಿಂದ ಕೆಲವು ನಶಿಸಿ ಹೋಯಿತು. ಈಗ ಅಳಿದುಳಿದ 4-5 ದೋಣಿಗಳುಂಟು. ಇವತ್ತು ನಾವು ಶುರು ಮಾಡ್ತಾ ಇದ್ದೇವೆ ಇದನ್ನು. ಇನ್ನು ಮೀನು ಹೇಗೆ ಬರ್ತದೆ ಅಂತ ನೋಡಿ ನಾವು ಶುರು ಮಾಡ್ತೀವಿ. ನಿಜವಾಗಿ ನಮಗೆ ಜೂನ್ 1 ತಾರೀಕಿಂದ ಶುರುವಾಗಬೇಕಿತ್ತು. ಪ್ರಕೃತಿಯ ನಮ್ಮದು ವಾತಾವರಣದ ಇದು ಅಡೆತಡೆಗಳಿಂದ ಮಳೆ ತುಂಬ ಲೇಟ್ ಆಯಿತು ಮತ್ತು ತುಫಾನೆಲ್ಲ ಸರಿ ಆಗಲಿಲ್ಲ. ಅದರಿಂದ ಈಗ ಜೂನ್ 1 ತಿಂಗಳು ಹೋಗಿ ಆಯಿತು. ಈಗ ಇನ್ನು ಉಳಿದ ನಮಗೆ ಜುಲೈ 1 ತಿಂಗಳಲ್ಲಿ ಮತ್ತು ಆಗಸ್ಟ್ 1 ತಾರೀಕಿಗೆ ಬೋಟು ಇಳಿಯುವಾಗ ಇಡುತ್ತದೆ. ಆ ಬೋಟ್ ಇಳಿದ ನಂತರ ನಮಗೆ ಜನ ಎಲ್ಲ ಸಿಗೋದಿಲ್ಲ ಹೋಗಲಿಕ್ಕೆ. ಇನ್ನು 1 ತಿಂಗಳಲ್ಲಿ ನಮಗೆ ನಾವು ಕಷ್ಟಪಟ್ಟದಕ್ಕೆ ನಮಗೆ ಅದಕ್ಕೆ ಫಲ ಸಿಗುವಾಗೆ ದೇವರು ಕೊಡಬೇಕು. ಮತ್ತು ತುಂಬ ಕಡಿಮೆ ದಿನದಲ್ಲಿ ನಮಗೆ ಭಾಳ ಕಷ್ಟ ಆಗ್ತುಂಟು. ಮುಂದಿನ ಪೀಳಿಗೆಗಾದರೂ ಅದನ್ನೊಂದು ಆಗಸ್ಟ್ ಲಾಸ್ಟ್ ತನಕ ಒಂದು ಬೋಟ್ ಇಳಿಯೋದಾಗಿ ಮಾಡಿದರೆ ಸರ್ಕಾರ ಅಂಥದ್ದೊಂದು ಕಾನೂನನ್ನು ಕೈಗೆ ತಗೊಂಡ್ರೆ ಭಾಳ ಒಳ್ಳೆಯದು. ಮೀನಿನ ಉತ್ಪತ್ತಿ ಕೂಡ ಅದೇ ಸಮಯದಲ್ಲಿ ಆಗುವುದದು. ಮಳೆಗಾಲದ 3 ತಿಂಗಳಲ್ಲಿ ಮೀನು ಮೊಟ್ಟೆ ಇಟ್ಟು ಅದರ ಉತ್ಪತ್ತಿ ಆಗುವ ಸಮಯ ಅದು. ಅದನ್ನೇ ಜೂನ್ 15ಕ್ಕೆ ಹೋಗಿ ಜೂನ್ 1ಕ್ಕೆ ಹೋಗಿ ಆಗಸ್ಟ್ 1ಕ್ಕೆ ಹೋಗಿ ತುಂಬ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇನ್ನಾದರೂ ಈ ಸರ್ಕಾರ ಇದಕ್ಕೆ ಆಗಸ್ಟ್ ಲಾಸ್ಟ್ ತನಕ ಈ ನಾಡದೋಣಿಯವರಿಗೆ ದುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ತುಂಬ ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಸಾಲಿಯನ್ನು ಅವನು ಕೈಪುಂಜಲಿದ್ದ. 10-15 ವರ್ಷದ ಮುಂಚೆ ಇಲ್ಲಿ 12 ಗ್ರೂಪ್ ಇತ್ತು ನಮ್ಮದು 30 ಜನರದು. ಅದರಲ್ಲಿ ತುಂಬ ಒಳ್ಳೆಯ ಸಂಪಾದನೆ ಎಲ್ಲ ಆಗ್ತಿತ್ತು, ಜನಗಳಿಗೆ ತುಂಬ ಅನುಕೂಲ ಇತ್ತು. ಈಗ ಎಲ್ಲ ಇದು ಮಾನ್ಸೂನು ಮತ್ತು ಬೋಟು ಬೇಗ ಇಳಿಯೋದ್ರಿಂದ ಜನ ಸಿಗದೆ ಅದೆಲ್ಲ ನಶಿಸಿ ಹೋಯಿತು. ಈಗ ಉಳಿದ 4 ಜೋಡಿ ಉಂಟು ಅಷ್ಟೇ. ವಿಶಾಲ್, ಉಚ್ಚಿಲ ಕೈರಂಪರಿ ಪಂಡು, ಕಿನ್ನಿ ಪಂಡು, ಹಾಗೆ ಮುಂಚೆ ಸಬಾಸ್, ಹಾಗೆ ಬೇರೆ ದೊಡ್ಡ ಪಂಡು, ಕಿನ್ನಿ ಪಂಡು ಮತ್ತು ಎರ್ಮಾಳು, ದೊಡ್ಡ ಪಂಡು, ಹಾಗೆಲ್ಲ ತುಂಬ ಇದಿತ್ತು. 12 ದೋಣಿ ಇತ್ತು. ಈಗ ಅಳಿದ 4 ಉಂಟು ಅಷ್ಟೇ. ಇನ್ನು ಇದನ್ನಾದರೂ ಮುಂದೆ ತಗೊಳ್ಳಿಕ್ಕೆ ಸರ್ಕಾರ ಒಳ್ಳೆಯ ರೀತಿಯ ಅವಕಾಶ ಮಾಡಿಕೊಟ್ಟರೆ ಭಾರಿ ಒಳ್ಳೆಯದಂತ ಹೇಳ್ತೇನೆ ನಾನು.